ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಳೆಗಳನ್ನು ಯಾವ ರೀತಿ ನಾವು ಕೇರ್ಫುಲ್ಲಾಗಿ ತಗೊಂಡೋಗಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ಮಹಿಳೆಯರಿಗೂ, ಹುಡುಗಿಯರಿಗೂ, ಕಾಲೇಜ್ಗೆ ಹೋಗುವಂಥ ಸ್ಟೂಡೆಂಟ್ಸ್ಗೂ ತುಂಬಾ ಬಳೆಗಳಂದರೆ ತುಂಬಾ ಇಷ್ಟ ಆಗುತ್ತೆ. ನಾವೆಲ್ಲರೂ ಫಂಕ್ಷನ್ಸ್ಗೆ ಹೋಗುವಾಗ ಈ ರೀತಿ ಬ್ಯಾಂಗಲ್ಸನ್ನು ನಾವು ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತೀವಿ. ಆದ್ರೂ ಎಷ್ಟೇ ಕೇರ್ಫುಲ್ಲಾಗಿ ಇಟ್ಕೊಂಡ್ರು ಎಲ್ಲೋ ಒಂದು ಹತ್ರ ಒಡೆದೋಗುತ್ತೆ, ಅದು ತುಂಬಾ ವೇಸ್ಟ್ ಆಗುತ್ತೆ. ಆ ರೀತಿ ಆಗದಿರ ನಾನು ತೋರಿಸುವ ರೀತಿ ನೀವು ಕೇರ್ಫುಲ್ಲಾಗಿ ತಗೊಂಡೋಗಿದ್ರೆ ಬಳೆಗಳನ್ನೋದು ಒಡೆದೋಗೋದಿಲ್ಲ, ಒಂಚೂರು ಕೂಡ ಒಂದು ಬಳೆ ಕೂಡ ಒಡೆದೋಗೋದಿಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ವರೆಗೂ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು. ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫಸ್ಟಿಗೆ ಬಂದುಬಿಟ್ಟು ನಾವು ಈ ರೀತಿ ಬ್ಯಾಂಗಲ್ಸನ್ನು ತಗೊಂಡು ಈ ರೀತಿ ಒಂದು ನ್ಯೂಸ್ ಪೇಪರನ್ನು ತಗೊಂಡು ಕ್ಲೀನಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡು ಮನೆಯಲ್ಲಿ ಈ ರೀತಿ ಸ್ಟೀಲ್ ಬಾಕ್ಸಸ್ ಇರುತ್ತಲ್ಲ, ನಾವು ಲಂಚ್ ಬಾಕ್ಸ್ ಆಗಿರ್ಬೋದು, ಯಾವುದಾದ್ರು ಒಂದು ಬಾಕ್ಸ್ ಇರುತ್ತಲ್ಲ ಖಾಲಿ ಆಗಿರೋಂಥ ಬಾಕ್ಸಸ್, ಆ ಬಾಕ್ಸನ್ನು ತಗೋಬೇಕು. ಮತ್ತು ಮನೆಯಲ್ಲಿ ಈ ರೀತಿ ಒಂದು ಬ್ಯಾಗ್ ಇರುತ್ತಲ್ಲ, ಹ್ಯಾಂಡಲ್ ಬ್ಯಾಗು, ನಮಗೆ ಏನಾದರೂ ತಗೊಳ್ಳುವಾಗ ಈ ರೀತಿ ಒಂದು ಬ್ಯಾಗ್ ಟೈಪ್ ಇರುವಂಥ ಕವರನ್ನು ಕೊಡ್ತಾರೆ. ಅದಾದರೂ ಸ್ವಲ್ಪ ಹಾರ್ಡಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ಒಡೆದೋಗೋದಿಲ್ಲ, ಮೆತ್ತಕ್ಕಿರುತ್ತೆ ಆ ಬ್ಯಾಗು. ಆ ರೀತಿ ಇರೋವಂಥ ಬ್ಯಾಗನ್ನು ಮತ್ತು ಒಂದು ಸ್ಟೀಲ್ ಬಾಕ್ಸನ್ನು ತಗೊತಿದ್ದೀನಿ. ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ಬಳೆಗಳನ್ನೋದು ಒಂದು ಕೂಡ ಒಡೆದೋಗೋದಿಲ್ಲ. ಅದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ. ಫಸ್ಟು ಆ ಸ್ಟೀಲ್ ಬಾಕ್ಸಲ್ಲಿ ಈ ರೀತಿ ಬ್ಯಾಗ್ ಇರುತ್ತಲ್ಲ, ಆ ಬ್ಯಾಗನ್ನು ಆ ಬಾಕ್ಸಲ್ಲಿ ಇಟ್ಬಿಟ್ಟು ಮತ್ತು ಅದ್ರ ಮೇಲೆ ಈ ರೀತಿ ಬ್ಯಾಂಗಲ್ಸನ್ನು ಇಟ್ಟು ಕ್ಲೋಸ್ ಮಾಡಿ ನಾವು ಆ ಬಾಕ್ಸ್ ಮುಚ್ಚಳವನ್ನು ಹಾಕಿ ತಗೊಂಡು ಹೋಗೋದ್ರಿಂದ ನಮ್ಮ ಬ್ಯಾಗಲ್ಲಿ ಒಂದು ಚೂರು ಕೂಡ ಒಂದು ಬಳೆ ಕೂಡ ಒಡೆದೋಗೋದಿಲ್ಲ. ಈಗ ನೋಡಿ ನಾನು ಶೇಕ್ ಮಾಡಿ ಈ ರೀತಿ ಕೆಳಗಡೆ ಹಾಕಿ ಆ ಬಾಕ್ಸನ್ನೆಲ್ಲ ತೋರಿಸ್ತೀನಿ. ಒಂದು ಕೂಡ ಬಳೆ ಅನ್ನೋದು ಒಡೆದೋಗೋದಿಲ್ಲ, ತುಂಬ ಕ್ಲೀನಾಗಿ ನೀಟಾಗಿ ಇರುತ್ತೆ. ಈಗ ಓಪನ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ, ಒಂದು ಕೂಡ ಒಡೆದೋಗಿಲ್ಲ. ನೀವೇ ನೋಡಿ ರಿಸಲ್ಟ್ ಕೂಡ ತೋರಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ, ನಿಮಗೆ ಸ್ವಲ್ಪ ಅದು ಯೂಸ್ ಆಗುತ್ತಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಒಂದು ಬಳೆ ಕೂಡ ಒಡೆದೋಗಿಲ್ಲ. ಈ ರೀತಿ ನೀವು ಎಲ್ಲಾದರೂ ಫಂಕ್ಷನ್ಸ್ಗೆ ಎಲ್ಲಾದರೂ ಹೋದಾಗ ಈ ರೀತಿ ಬ್ಯಾಂಗಲ್ಸನ್ನು ಈ ರೀತಿ ಕೇರ್ಫುಲ್ಲಾಗಿ ನಾವು ತಗೊಂಡು ಹೋಗ್ಬೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಬ್ಯಾಂಗಲ್ಸ್ ಏನು ಒಡೆದೋಗೋದಿಲ್ಲ. ಯಾಕಂದರೆ ತುಂಬ ಜಾಸ್ತಿ ದುಡ್ಡು ಕೊಟ್ಟು ನಾವು ಬ್ಯಾಂಗಲ್ಸನ್ನು ತಗೊಂಡಿರ್ತೀವಿ, ಅದು ಮತ್ತೆ ಎಲ್ಲಾದರೂ ಹೋಗಬೇಕು ಅಂತ ಬ್ಯಾಗಲ್ಲಿ ಇಟ್ಕೊಂಡಿದ್ರೆ ಬೇಗ ಅದು ಮಕ್ಕಳೇನಾದರೂ ಕುತ್ಕೊಳ್ಳೋದೋ ಇಲ್ಲಾಂದರೆ ಒಡೆದೋಗೋದೋ, ಹಾಗೆ ನಮ್ಮ ಬ್ಯಾಂಗಲ್ಸ್ ಎಲ್ಲ ಒಡೆದೋಗ್ತಾ ಇರುತ್ತೆ. ಆ ರೀತಿ ಒಡೆದೋಗ್ದಿರ ನಾವು ಈ ಸಿಂಪಲ್ ಟಿಪ್ಸನ್ನು ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಬ್ಯಾಂಗಲ್ಸ್ ಅನ್ನೋದು ಒಡೆದೋಗೋದಿಲ್ಲ. ನೆಕ್ಸ್ಟಿಗೆ ಬಂದುಬಿಟ್ಟು ಸೆಲ್ಲೋ ಟೇಪ್ ಇರುತ್ತಲ್ಲ ಮನೆಯಲ್ಲಿ, ಆ ಸೆಲ್ಲೋ ಟೇಪನ್ನು ತಗೊಂಡು ಈ ರೀತಿ ಬ್ಯಾಂಗಲ್ಸನ್ನು ಕ್ಲೀನಾಗಿ ಸೆಟ್ ಮಾಡ್ಕೋಬೇಕು. ಈ ರೀತಿ ಸೆಟ್ ಮಾಡ್ಕೊಂಡದ್ದನ್ನು ನಾವು ಈ ಕ್ಲೀನಾಗಿ ನಮ್ಮ ಆ ಸೆಲೋ ಪ್ಲಾಸ್ಟರ್ ಏನಿದೆ ಅದನ್ನು ಒಂದು 3 ಜಾಗ ಹತ್ರ ನಾನು ಈ ಸೆಲೋ ಟೇಪನ್ನು ಆ ಬ್ಯಾಂಗಲ್ಸ್ಗೆ ಅಂಟಿಸ್ತಿದ್ದೀನಿ. ಈ ರೀತಿ ಅಂಟಿಸಿದ್ರೆ ಫಿಟ್ಟಾಗಿರುತ್ತೆ, ಬ್ಯಾಂಗಲ್ಸು ಒಡೆದೋಗೋದಿಲ್ಲ. ಈ ರೀತಿ ನಾನು ತೋರಿಸೋ ರೀತಿ ನೀವು ಹಾಕ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಈ ರೀತಿ ನಾನು ಒಂದು 3 ಜಾಗದಲ್ಲಿ ಈ ಟೇಪನ್ನು ಅಂಟಿಸ್ತಾ ಇದ್ದೀನಿ. ಈ ರೀತಿ ಅಂಟಿಸ್ಬಿಟ್ಟು ಸೇಮ್ ಫಸ್ಟ್ ತೋರಿಸಲ್ಲ ಅದೇ ರೀತಿ ಒಂದು ನ್ಯೂಸ್ ಪೇಪರಲ್ಲಿ ಹಾಕಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ಆ ರೀತಿ ಇಟ್ಕೊಂಡಿದ್ದನ್ನು ನಾವು ಒಂದು ಬಾಕ್ಸಲ್ಲಿ ಹಾಕೋಬೋದು. ನೀವು ಬೇಕಾದರೆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಕೂಡ ಹಾಕೋಬೋದು. ಈ ರೀತಿ ಹಾಕ್ಕೊಂಡ್ರೆ ನಮ್ಮ ಬ್ಯಾಂಗಲ್ಸ್ ಅನ್ನೋದು ಒಡೆದೋಗೋದಿಲ್ಲ. ನಿಮ್ಗೆ ಈ ಟಿಪ್ಪಲ್ಲಿ ಯಾವ ಟಿಪ್ ಇಷ್ಟ ಆಗಿದೆಯೋ ಆ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ ಆಗುತ್ತೆ. ಬ್ಯಾಂಗಲ್ಸ್ ಕ್ಯಾರಿ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ಈ ಟಿಪ್ಸನ್ನು ಯೂಸ್ ಮಾಡ್ಕೋಬೋದು. ತುಂಬ ಸೇಫ್ಟಿ ಅಂತ ಅನ್ಕೋಬೋದು ಈ ಬ್ಯಾಂಗಲ್ಸ್ನನ್ನು. ನೋಡಿ, ಈ ರೀತಿ ಒಂದು 3 ಜಾಗದಲ್ಲಿ ನಾನು ಈ ಸೆಲೋ ಟೇಪನ್ನು ಅಂಟಿಸ್ತಿದ್ದೀನಿ. ಈ ರೀತಿ ಫೋಲ್ಡ್ ಮಾಡಿದ್ದೀವಲ್ಲ, ಅದನ್ನು ಈ ಬಾಕ್ಸಲ್ಲಿ ಹಾಕ್ಬಿಟ್ಟು ಫಸ್ಟ್ ಒಂದು ಈ ಬ್ಯಾಗನ್ನು ಈ ರೀತಿ ಅರ್ಧಕ್ಕೆ ಹಾಕ್ಬಿಟ್ಟು ಮತ್ತು ಅದ್ರ ಮೇಲೆ ಬ್ಯಾಂಗಲ್ಸನ್ನು ಹಾಕಿ ಈ ರೀತಿ ಫೋಲ್ಡ್ ಮಾಡಿಕೊಂಡು
ಬಾಕ್ಸ್ ಮುಚ್ಚಳವನ್ನು ಹಾಕ್ಕೋಬೇಕು. ಈ ರೀತಿ ಮಾಡಿದ್ರೂ ಕೂಡ ನಮ್ಮ ಬ್ಯಾಂಗಲ್ಸ್ ಏನು ಒಡೆದೋಗೋದಿಲ್ಲ. ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಆ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಈ ರೀತಿ ಮಾಡ್ತಿದ್ದೀನಿ, ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಫೋಲ್ಡ್ ಮಾಡಿ ಇಟ್ಟಿರ್ತೀವಲ್ಲ ಬ್ಯಾಂಗಲ್ಸನ್ನು, ಆ ಬ್ಯಾಂಗಲ್ಸ್ಗೆ ಈ ರೀತಿ ಡಬಲ್ ಟೇಪ್ ಪ್ಲಾಸ್ಟರ್ ಇರುತ್ತಲ್ಲ, ಆ ಪ್ಲಾಸ್ಟರನ್ನು 2 ಪ್ಲಾಸ್ಟರ್ ಆಗಿ ನಾವು ಕಟ್ ಮಾಡ್ಕೊಳ್ಳೋಣ. ಈ ರೀತಿ 2 ಪ್ಲಾಸ್ಟರನ್ನು ಕಟ್ ಮಾಡಿದ್ದೀನಿ. ಇದನ್ನು ಆ ಬ್ಯಾಂಗಲ್ಸ್ಗೆ ಅಂಟಿಸ್ತಿದ್ದೀನಿ. ಒಂದು ಸೈಡು ಈ ಬ್ಯಾಂಗಲ್ಸ್ಗೆ ಈ ರೀತಿ ಅಂಟಿಸ್ಬೇಕು. ಇನ್ನೊಂದು ಸೈಡು ಯಾವ ರೀತಿ ಅಂಟಿಸ್ತೀನಿ ಅಂತ ನೋಡಿ. ಈಗ ನಾವು ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ತಗೊಳ್ಳೋಣ. ಯಾಕಂದರೆ ಪ್ಲಾಸ್ಟಿಕ್ ಬಾಕ್ಸ್ ಆದರೆ ಫಿಟ್ಟಾಗಿರುತ್ತೆ, ನಮ್ಮ ಬ್ಯಾಂಗಲ್ಸ್ ಏನು ಒಡೆದೋಗೋದಿಲ್ಲ. ಈ ರೀತಿ ನಾವು ಹಿಂದೆ ಇನ್ನೊಂದು ಟೇಪ್ ಇರುತ್ತಲ್ಲ, ಆ ಟೇಪು ಈ ರೀತಿ ಅದನ್ನು ತೆಗೆದುಬಿಟ್ರೆ ಇನ್ನೊಂದು ಗಮ್ ಬರುತ್ತೆ. ಆ ಗಮ್ಗೆ ಈ ಪ್ಲಾಸ್ಟಿಕ್ ಬಾಕ್ಸನ್ಗೆ ಅಂಟಿಸ್ಬೇಕು. ಈ ರೀತಿ ಟೈಟಾಗಿ ಅಂಟಿಸ್ಬಿಟ್ರೆ ಯಾವ ಸೈಡು ಅಲುಗಾಡೋದಿಲ್ಲ ಮತ್ತು ಸೈಡ್ ಕೂಡ ಹೋಗೋದಿಲ್ಲ. ನೋಡಿ ಈ ರೀತಿ ನಾನು ಅಂಟಿಸ್ತಿದ್ದೀನಿ. ನೋಡಿ ಈ ರೀತಿ ಬಗ್ಸ್ತಿದ್ದೀನಿ, ಎಲ್ಲ ರಿವರ್ಸ್ ಮಾಡ್ತಿದ್ದೀನಿ. ಕೀಳಿದ್ರೂ ಕೂಡ ನಮಗೆ ಅದು ಬೇಗ ಬರೋದಿಲ್ಲ, ಸೈಡ್ ಕೂಡ ಹೋಗೋದಿಲ್ಲ, ಬೇಗ ಒಡೆದೋಗೋದು ಇಲ್ಲ. ಈ ರೀತಿ ದೊಡ್ಡದು ಪ್ಲಾಸ್ಟಿಕ್ ಬಾಕ್ಸ್ ಇದ್ದರೆ ನೀವು ಎಷ್ಟು ಬ್ಯಾಂಗಲ್ಸ್ ಆದರೂ ಈ ರೀತಿ ಅಂಟಿಸ್ಕೊಂಡ್ಬಿಟ್ಟು ಹಾಕೋಬೋದು. ಒಂದು ಬಲೆ ಕೂಡ ಒಡೆದೋಗ್ದಿರ ಇರುತ್ತೆ, ಸೈಡ್ ಕೂಡ ಹೋಗೋದಿಲ್ಲ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ನಾವು ಯಾವ ರೀತಿ ಬಲೆಗಳನ್ನು ಸೇಫ್ಟಿಯಾಗಿ ಇಟ್ಕೊಂಡು ಹೋಗ್ಬೋದು, ಒಂದು ಬಲೆ ಕೂಡ ಒಡೆದೋಗ್ದಿರ ಯಾವ ರೀತಿ ಎತ್ಕೊಂಡು ಹೋಗ್ಬೋದು ಅಂತ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಸ್ವಲ್ಪ ಆದರೂ ಯೂಸ್ ಆಗಿದೆ, ಸ್ವಲ್ಪ ಅದು ಇಷ್ಟ ಆಗಿದೆ ಅಂದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವಿಡಿಯೋಯನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ನಾನು ಮಾಡುವಂಥ ಹೊಸ ವೀಡಿಯೋಸು ನೀವು ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.